ಕ್ಯಾಬ್ ಚಾಲಕ ಸಿಡ್ದೆದ್ದಿದ್ದಾರೆ. ಚಾಲಕರು ಪ್ರಯಾಣಿಕರ ಜೊತೆ ಚೆಲ್ಲಾಟವಾಡ್ತಿ ಈ ಆಪ್ಗಳೇನಿದ್ದಾವೆ ಚೆಲ್ಲಾಟ ಆಡ್ತಾ ಇದ್ದಾವೆ. ಕ್ಷಣಕ್ಕೊಂದು ದರ ಬದಲಾವಣೆಯನ್ನು ಆಪ್ಗಳು ಮಾಡ್ತಾ ಇದ್ದಾವೆ. ಸಾರಿಗೆ ನಿಯಮಗಳನ್ನ ಗಾಳಿಗೆ ತೂತಾ ಇದ್ದಾವೆ ಈ ಅಗ್ರಿಗೇಟರ್ ಆಪ್ಗಳು. ಇಷ್ಟ ಬಂದಂಗೆ ದರ ನಿಗದಿಪಡಿಸ್ತಾ ಇದ್ದಾವೆ ಆಪ್ಗಳು. ಇದರ ವಿರುದ್ಧ ಚಾಲಕರು ಗರಂ ಆಗ್ತಾ ಇದ್ದಾರೆ. ಸಾರಿಗೆ ಇಲಾಖೆ ಮುಂದೆ ಸಾಕ್ಷಿ ಸಮೇತ ಬಂದು ಕ್ಯಾಬ್ ಚಾಲಕರು ಏನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಂದೊಂದ್ಸಲ ಒಂದೊಂದು ರೇಟ್ ಇರುತ್ತೆ. ಚಾಲಕರು ಒಂದ್ ರೀತಿ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ. ಪ್ರಯಾಣಿಕರು ಮತ್ತು ಚಾಲಕರಿಗೆ ಸಮಸ್ಯೆ ಆಗ್ತಾ ಇದೆ. ಮನಸೋ ಇಚ್ಛೆ ದರ ನಿಗದಿ ಮಾಡ್ತಾ ಇದ್ದಾವೆ ಆಪ್ಗಳು. ಸಾರಿಗೆ ಇಲಾಖೆಯಿಂದ 1 ಕಿಲೋಮೀಟರ್ಗೆ 24 ರೂಪಾಯಿ ನಿಗದಿಯಾಗಿದೆ. ನಾನ್ ಪಿ ಕಾರಲ್ಲಿ, ಪಿ ಕಾರ್ನಲ್ಲಿ ದರ ವ್ಯತ್ಯಾಸ ಆಗುತ್ತೆ. ಬಹಳಷ್ಟು ಸಲ ಸಾರಿಗೆ ಇಲಾಖೆ ನಿಗದಿಯ ದರಕ್ಕಿಂತ ಕಡಿಮೆ ದರಕ್ಕೆ ಡ್ಯೂಟಿಯನ್ನ ಕೊಡ್ತಾ ಇದ್ದಾರಂತೆ. ಅವಾಗ ಪಾಪ ಇವ್ರು ಡ್ರೈವರ್ಗಳಿಗೆ ಅನ್ಯಾಯ ಆಗತ್ರಿ. ಒಂದು ಕರೆಕ್ಟ್ ದರವನ್ನ ಫಿಕ್ಸ್ ಮಾಡಿ ಅಂತ ಇದ್ದಾರೆ. ಪಿ ಕಾರ್ಸ್ ಅಲ್ಲಿ ಸಾಮಾನ್ಯ ಜಾಸ್ತಿ ಇರುತ್ತೆ. ಈಗ ನಾರ್ಮಲ್ ಆಟೋ ಕ್ಯಾಬ್ ಹೋಗಿ ನೀವು ರಾತ್ರಿ ಹೊತ್ತು ಅವ್ರು ಮೀಟ್ರ್ ಹಾಕಲ್ಲ. ರಾತ್ರಿ ಹೊತ್ತು ಯಾಕ್ರಿ, ಬೆಳಗ್ಗೆ ಹೊತ್ತು ಮೀಟ್ರ್ ಹಾಕಲ್ಲ ಒಬ್ಬೊಬ್ರು ಹಾಕಲ್ಲ. ಏನಂತಾರೆ ಗೊತ್ತಾ ಆಟೋದವರೆಲ್ಲ, ಇವಾಗ ನೀವು ಮೀಟ್ರ್ ಹಾಕಲ್ಲ, ಓಲಾ ಅಥವಾ ಕ್ಯಾಬ್, ಓಲಾ ಊಬರ್ ಯಾವ್ದಾದ್ರು ನೋಡಿ ಎಷ್ಟಿದೆ ಅಂತ ಅಷ್ಟನ್ನೇ ಕೊಡಿ, ಅದ್ರ ಮೇಲೆ ಒಂದು 10 ರೂಪಾಯಿ ಜಾಸ್ತಿ ಕೊಡಿ ಅಂತಾರೆ. ಈಗ ಹೊಸ ಒಂದು ಡೈಲಾಗ್ ತಗೊಂಡಿದ್ದಾರೆ. ಅವ್ರದ್ದಿರ್ಲಿ ಬಿಡಿ. ಈಗ ಡ್ರೈವರ್ಗಳ ಸಮಸ್ಯೆ ಏನು ಅಂತ ಹೇಳಿದ್ರೆ, ಕ್ಷಣಕ್ಕೊಂದು ನೀವು ರೇಟ್ ಚೇಂಜ್ ಮಾಡ್ತಾ ಇದ್ದೀರಿ. ಈ ಫ್ಲಕ್ಚುಯೇಷನ್ ಇಂದ ನಮಗ್ ಸಮಸ್ಯೆ ಆಗ್ತಾ ಇದೆ. ನಾವು ಮತ್ತೆ ಪ್ರಯಾಣಿಕರು ಮಾತಿಗೆ ಮಾತು ಬೆಳೆಸುವ ಪರಿಸ್ಥಿತಿ ಬರ್ತಾ ಇದೆ ಅಂತ ಸಮಸ್ಯೆನ ಹೇಳ್ತಾ ಇದ್ದಾರೆ. ವಿಲ್ಸಿ ಏನ್ ಒಂದು ರೆಸ್ಪಾಂಡ್ ಮಾಡ್ತಾರೆ ಇಲ್ಲಿಂದ ಅಂತ. ಸರ್, ನಮಗೆ ಕಸ್ಟಮರ್ ಬೇಕಾಗಿಲ್ಲ. ನಾನು 10 ಲಕ್ಷ ರೂಪಾಯಿ ಬಂಡವಾಳ ಹಾಕಿರೋ ನನಗೆ ಸರ್ಕಾರ ಆದೇಶದಂತೆ ಏನಿದೆ ರೇಟ್, ಆ ರೇಟ್ ಕೊಟ್ರೆ ಸಾಕು. ನನಗೆ ಟಿಪ್ಸ್ ಬೇಕಾಗಿಲ್ಲ, ಕಸ್ಟಮರ್ ಕೊಡೋ ರೇಟ್. ನನ್ನ ಗೇಟ್ ಕೀಪರ್ ಅಲ್ಲ, ಬಾರ್ ಸಪ್ರದಾಯ. ನಾವು ದೂರ್ ಕೊಡಕ್ ಬಂದಿಲ್ಲ, ಅವ್ರಿಗೆ ತಾಕೀತ್ ಮಾಡಕ್ ಬಂದಿದೀವಿ. ಇಷ್ಟು ದಿನ ದೂರು ಕೊಟ್ಟಿದ್ದಾಯ್ತು, ಮನವಿ ಕೊಟ್ಟಿದ್ದಾಯ್ತು, ಯಾರೋ ಸಂಘಟನೆಯವರು ಎಲ್ಲ ಬಂದ್ಬಿಟ್ಟು ಎಲ್ಲ ಮಾಡಿದ್ದಾಯ್ತು. ನಾವು ಆಸ್ ಎ ಡ್ರೈವರ್ ಇಂಡಿಪೆಂಡೆಂಟ್ ಆಗಿ, ನಾನು ಒಬ್ಬ ಇಂಡಿಪೆಂಡೆಂಟ್, ಇವರು ಇಂಡಿಪೆಂಡೆಂಟ್ ಆಗಿ ಅವ್ರಿಗೆ ತಾಕೀತ್ ಮಾಡಕ್ ಬಂದಿದೀವಿ. ನಿಮ್ ಕೆಲಸ ಏನಿದೆ ಅದನ್ನ ಕೆಲಸ ಮಾಡಿ. ನೀವೇ ಆದೇಶ ಹೊರಡಿಸಿರೋ ರೇಟನ್ನ ಪ್ರತಿಯೊಂದು ಸಂಸ್ಥೆಗಳಲ್ಲೂ ಕೂಡ ರೆಗ್ಯುಲೇಟರಿ ಮಾಡಿ. ಮ್ಯಾಟ್ರ್ ಏನು ಅಂದ್ರೆ, ಸರ್ಕಾರ ಆದೇಶ ಮಾಡಿರುವಂಥ 2024ರಲ್ಲಿ ಒಂದು ಜನರೇಟ್ ಮಾಡಿತ್ತು. ಏನಂದರೆ ವೆಹಿಕಲ್ನ ರೇಟ್ನ ಆಧಾರದಲ್ಲಿ, ಅಂದರೆ 10 ಲಕ್ಷಕ್ಕಿಂತ ಒಳಗಡೆ ಅದೆಲ್ಲ ಆ ಥರದಲ್ಲಿ ಕೊಟ್ಟಿರೋದನ್ನ ಇವ್ರು ಯಾರೂ ಇಂಪ್ಲಿಮೆಂಟ್ ಮಾಡಿಲ್ಲ. ಅವ್ರೇನು ಮಾಡ್ತಾರೆ, ಈ ರೇಟ್ಗಿಂತ ಹೆಚ್ಚಿಗೆ ಜನಗಳ ಹತ್ರನೂ ಕೂಡ ವಸೂಲಿ ಮಾಡಿಕೊಂಡು ಇದಕ್ಕಿಂತ ಕಡಿಮೆನೂ ಕೂಡ ಡ್ರೈವರ್ಗಳಿಗೆ ಕೊಟ್ಕೊಂಡು ಒಂಥರ ಫ್ರಸ್ಟ್ರೇಷನ್ಗೆ ತಂದ್ಬಿಡ್ತಾರೆ. ಓಲಾ 3 ಕಿಲೋಮೀಟರ್ ಪಿಕಪ್ ಇದೆ, 49.8 ಡ್ರಾಪ್ ಇದೆ ದೇವನಹಳ್ಳಿಯಿಂದ ಬೆಲ್ಲಂಡೂರ್ಗೆ. ಸರ್, ಟ್ರಾಫಿಕ್ ಟೈಮು 2 hours 10 minutes ತೋರಿಸಿದೆ. 386 ರೂಪಾಯಿ ಕೊಟ್ಟಿದ್ದಾರೆ ಸರ್. ಎಷ್ಟು ಕೊಡಬೇಕಿತ್ತು ಸರ್? ಇದ್ರಾಗಿ ಕ್ಯಾಲ್ಕುಲೇಟ್ ಓಪನ್ ಮಾಡೋ 49